ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕಥಾ ಕಣಜ ಸ್ಮಿತಾ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಪೌರ್ಣಮಿ ಕಥೆಯ 2ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಜೊತೆ ಶೇರ್ ಕೂಡ ಮಾಡಿ. ಅಧ್ಯಾಯ 2. ಅಂಬುಜಾ, ನೀನು ಏಕೆ ಇಷ್ಟೊಂದು ಆತಂಕ ಪಡುತ್ತಿದ್ದೀಯಾ? ಅವಳ ಭವಿಷ್ಯದಲ್ಲಿ ಮುಂದೆ ಆಗುವಂತಹ ಘಟನೆಗಳೆಲ್ಲವೂ ನಮ್ಮ ಊಹೆಗೂ ನಿಲುಕದ್ದು ಎಂದು ಹೇಳಿದ ಮಾತ್ರಕ್ಕೆ ಅವಳು ಹುಟ್ಟಿದ ಘಳಿಗೆ ಚೆನ್ನಾಗಿಲ್ಲವೆಂದು ಅಥವಾ ಅವಳಿಗೆ ಮುಂದೆ ಅಪಾಯವಿದೆ ಎನ್ನುವುದು ನನ್ನ ಮಾತಿನ ಅರ್ಥ ಅಲ್ಲ. ನಿನಗೆ ಹೇಳಿದ್ದಲ್ಲವೇ, ಅವಳು ಹುಟ್ಟಿರುವುದೇ ಒಂದು ಮಹತ್ಕಾರ್ಯ ಸಾಧನೆಗಾಗಿ ಎಂದು, ಅವಳು ಆದಿಶಕ್ತಿ ಜಗನ್ಮಾತೆಯ ಅಂಶವೆಂದು. ಕಾರ್ಯಸಿದ್ಧಿಗಾಗಿ ನಮ್ಮ ಮಗಳಾಗಿ ಅವಳು ಈ ಭೂಮಿಯಲ್ಲಿ ಜನ್ಮ ತಾಳಿದ್ದಾಳೆ. ಹಿಂದೆ ಆದಂತಹ ಒಂದು ದೊಡ್ಡ ತಪ್ಪನ್ನು ಸರಿ ಮಾಡಿ ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸಿ ಆ ಪಾಪಿಗಳನ್ನು ಸದೆಬಡಿದು ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡುವುದಕ್ಕಾಗಿ ಈ ಧರಿತ್ರಿಯಲ್ಲಿ ಅವಳ ಜನನವಾಗಿದೆ. ಆದರೆ ಹಿಂದೆ ನಡೆದಂತಹ ಆ ದುರ್ಘಟನೆ ಯಾವುದು ಎಂಬುದು ನನಗೂ ತಿಳಿಯುತ್ತಿಲ್ಲ. ಹುಣ್ಣಿಮೆಯ ದಿನದಂದು ಹುಟ್ಟುವುದೇ ಒಂದು ದೊಡ್ಡ ವರ, ಏಕೆಂದರೆ ಹುಣ್ಣಿಮೆಯ ದಿನದಂದು ಚಂದ್ರನು ಪೂರ್ಣಚಂದ್ರನಾಗಿ ಪ್ರಕಾಶಮಾನವಾಗಿ ಹೊಳೆಯುತ್ತಿರುತ್ತಾನೆ. ಅಂತಹ ಸಮಯದಲ್ಲಿ ಹುಟ್ಟಿದ ಯಾರೇ ಆಗಲಿ ಅವಳು ಕೂಡ ಚಂದ್ರನಂತೆಯೇ ಜೀವನದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿರುತ್ತಾಳೆ ಎನ್ನುವುದು ನಮ್ಮ ಹಿಂದೂ ಧರ್ಮದಲ್ಲಿರುವ ನಂಬಿಕೆ. ನಮ್ಮ ಮಗಳು ಕೂಡ ಪೌರ್ಣಮಿಯ ದಿನದಂದೇ ಹುಟ್ಟಿದ್ದಾಳೆ. ಅವಳ ಮುಖದಲ್ಲಿನ ತೇಜಸ್ಸನ್ನು ಒಮ್ಮೆ ನೋಡು, ಎಷ್ಟೊಂದು ಪ್ರಕಾಶಮಾನವಾಗಿ ಅವಳ ಮುಖ ಹೊಳೆಯುತ್ತಿದೆ ಎಂದು. ಪೌರ್ಣಮಿಯ ದಿನವಂದು ಹುಟ್ಟಿದ ಇವಳಿಗೆ ಸಪ್ತಮಿ ಎಂದು ನಾಮಕರಣವನ್ನು ಮಾಡುತ್ತಿದ್ದೇನೆ. ಇನ್ನು ಮುಂದೆ ಇವಳು ನಮ್ಮ ಮಗಳು ಸಪ್ತಮಿ. ಇವಳಿಗೆ 18 ವರ್ಷಗಳು ತುಂಬುವ ತನಕ ಜೋಪಾನವಾಗಿ ಕಾಪಾಡಿಕೊಳ್ಳುವುದು ನಮ್ಮ ಕರ್ತವ್ಯ. ಅದಾದ ಮೇಲೆ ಎಲ್ಲವೂ ಆ ಜಗನ್ಮಾತೆ ಆದಿಶಕ್ತಿ ನೋಡಿಕೊಳ್ಳುತ್ತಾಳೆ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ, 18 ವರ್ಷ ಆದಾಗ ಅವಳು ನಮ್ಮಿಂದ ದೂರವಾಗುತ್ತಾಳೆ ಎಂದು ಭಯಪಡಬೇಡ. ಆ ತರಹ ಏನೂ ಆಗುವುದಿಲ್ಲ. ಆದರೆ ಅವಳ ನಡೆನುಡಿಗಳಲ್ಲಿ, ಬುದ್ಧಿಮತ್ತೆಯಲ್ಲಿ ಸ್ವಲ್ಪ ಬದಲಾವಣೆಗಳು ಆಗುತ್ತವೆ. ಅದಾದ ನಂತರ ಅವಳ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗಳು ನಮ್ಮ ಊಹೆಗೂ ನಿಲುಕದ್ದು ಆಗಿರುತ್ತದೆ. ಅವಳು ನಮ್ಮ ಜೊತೆಯಲ್ಲಿಯೇ ಇದ್ದು ತಾನು ಜನ್ಮವೆತ್ತಿ ಬಂದ ಕಾರ್ಯವನ್ನು ಸಿದ್ಧಿಸಿಕೊಳ್ಳುತ್ತಾಳೆ. ವಿದ್ಯೆಯಲ್ಲಿ ಸರಸ್ವತಿ, ಸಂಗೀತದಲ್ಲಿ ವೀಣಾಪಾಣಿ, ರೂಪದಲ್ಲಿ ಲಕ್ಷ್ಮಿ, ಈ 3 ಸಕಲ ವಿದ್ಯೆಗಳನ್ನು ಕರಗತ ಮಾಡಿಕೊಂಡು ಜನ್ಮ ಎತ್ತಿದವಳು ಈ ಸಪ್ತಮಿ. ಅವಳ ಜನನದ ಹಿಂದೆ ದೊಡ್ಡ ಕಾರಣನೇ ಇದೆ. ಅದು ಸಮಯ ಬಂದಾಗಷ್ಟೇ ನಮಗೆ ತಿಳಿಯುತ್ತದೆ ಎಂದು ಗಾಂಭೀರ್ಯದಿಂದ ನುಡಿದ ಗಂಡನ ಬಳಿ, ನೀವು ಜ್ಯೋತಿಷಿಗಳಲ್ಲವೇ? ಅವಳ ಜನನದ ಹಿಂದೆ ಇರುವ ಕಾರಣವಾದರೆ ಏನಿರಬಹುದು ಎಂದು ಒಮ್ಮೆ ಕವಡೆ ಹಾಕಿ ನೋಡಿ. ಆಗ ಆ ರಹಸ್ಯ ಏನು ಎಂಬುದು ನಮಗೂ ತಿಳಿಯುತ್ತದೆ ಅಲ್ಲವೇ ಎಂದು ನುಡಿದರು ಅಂಬುಜ. ಪತ್ನಿಯ ಮಾತುಗಳನ್ನು ಆಲಿಸಿ ಅವರನ್ನೇ ಒಮ್ಮೆ ಸೂಕ್ಷ್ಮವಾಗಿ ನೋಡಿದ ಶಂಕರಶಾಸ್ತ್ರಿಗಳು, ನಾನು ಜ್ಯೋತಿಷಿ ನಿಜ ಅಂಬುಜ, ಆದರೆ ಮುಂದೆ ಭವಿಷ್ಯದಲ್ಲಿ ಏನಾಗುತ್ತದೆ ಎನ್ನುವುದು ಸ್ವತಃ ನಮಗೂ ತಿಳಿದಿರುವುದಿಲ್ಲ. ಭವಿಷ್ಯತ್ ಕಾಲವನ್ನು ವರ್ತಮಾನ ಕಾಲದಲ್ಲಿ ಕವಡೆ ಹಾಕಿ ನಿರ್ಧರಿಸುವ ಶಕ್ತಿ ಇರುತ್ತಿದ್ದರೆ ಈ ಪ್ರಪಂಚದಲ್ಲಿ ಯಾರಿಗೂ ಸಾವು ನೋವು ದುಃಖ ದುಮ್ಮಾನಗಳೇ ಇರುತ್ತಿರಲಿಲ್ಲ. ಹಾಗೇನಾದರೂ ಅಪಾಯ ಇರುತ್ತಿದ್ದರೆ ಅದಕ್ಕೆಲ್ಲ ಮುಂಚೆಯೇ ಜ್ಯೋತಿಷ್ಯದಲ್ಲಿ ಪರಿಹಾರವನ್ನು ಹುಡುಕಿ ಕಂಡುಕೊಳ್ಳಬಹುದಾಗಿತ್ತು. ಆದರೆ ವಾಸ್ತವಿಕತೆಯೇ ಬೇರೆ. ನಾವೊಂದು ಬಗೆದರೆ ದೈವ ಇನ್ನೊಂದು ಬಗೆಯುತ್ತದೆ. ಜ್ಯೋತಿಷಿಗಳಾದ ನಮಗಿಂತಲೂ ಅಪಾರವಾದ ಶಕ್ತಿಯನ್ನು ಹೊಂದಿರುವ ಮೇಲೊಬ್ಬ ಇದ್ದಾನೆ. ಅವನ ಆಜ್ಞೆ ಮೀರಿ ಏನೂ ನಡೆಯದು. ಅವನ ಆದೇಶ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲುಗಾಡುವುದಿಲ್ಲ. ಹಾಗೆಯೇ ನಮ್ಮ ಮಗಳು ಕೂಡ. ನಿನಗೆ ಈಗ ನನ್ನ ಮಾತು ಅರ್ಥವಾಗಿದೆ ಎಂದುಕೊಳ್ಳುತ್ತೇನೆ ಎಂದರು. ಗಂಡನ ಮಾತು ಕೇಳಿ ಅಂಬುಜಾರವರು ಸುಮ್ಮಗಾದರು. ತಂದೆಯ ಆಶ್ರಯದಲ್ಲಿ ತಾಯಿಯ ಪ್ರೀತಿಯ ಮಮತೆಯಲ್ಲಿ ಬೆಳೆದ ಸಪ್ತಮಿ ನೋಡಲು ಬಹಳ ಸುಂದರವಾಗಿದ್ದಳು. ತುಂಬಿಕೊಂಡ ಹಾಲು ಕೆನ್ನೆ, ಬೆಣ್ಣೆಯಂತಹ ಮೈ, ಗೋಲಿಯಂತಹ ಸುಂದರ ಕಣ್ಣುಗಳು, ಕಾಮನ ಬಿಲ್ಲಿನಂತೆ ತಿದ್ದಿ ತೀಡಿದ ಕಪ್ಪನೆಯ ಹುಬ್ಬುಗಳು, ಹವಳದಂತೆ ಮಿನುಗುತ್ತಿದ್ದ ಅವಳ ಹಲ್ಲುಗಳು, ಸೊಂಪಾಗಿ ಬೆಳೆದ ಕೂದಲು, ಹನೆಯ ಮುಂದುಗಡೆಯ ಮುಂಗುರುಳು. ಎಂತಹವರಾದರೂ ಆ ಪುಟ್ಟ ಪೋರಿಯನ್ನು ಒಮ್ಮೆ ಎತ್ತುಕೊಂಡರೆ ಮತ್ತೆ ಅವಳನ್ನು ಕೆಳಗೆ ಬಿಡುವಂತಹ ಮನಸ್ಸು ಮಾಡುತ್ತಿರಲಿಲ್ಲ. ಅಷ್ಟೊಂದು ಮುದ್ದಾಗಿದ್ದಳು. ನೆಲದ ಮೇಲೆ ಕಾಲಿಟ್ಟರೆ ಎಲ್ಲಿ ಪಾದ ಸವಿದು ಹೋಗುತ್ತದೆ ಎಂದು
ಬಹಳ ಎಚ್ಚರಿಕೆಯಿಂದ ಜೋಪಾನವಾಗಿ ಅವಳನ್ನು ನೋಡಿಕೊಳ್ಳುತ್ತಿದ್ದರು ಶಂಕರಶಾಸ್ತ್ರಿ ಮತ್ತು ಅಂಬುಜ ದಂಪತಿಗಳು. ಶಂಕರಶಾಸ್ತ್ರಿ ಮತ್ತು ಅಂಬುಜರವರ ಮುದ್ದಿನ ಮಗಳಾಗಿ ಬೆಳೆದ ಸಪ್ತಮಿ ಸಕಲ ವಿದ್ಯೆಗಳಲ್ಲೂ ಪರಿಣತಿ ಹೊಂದಿದ್ದಳು. ತಂದೆಯ ಆದರ್ಶವನ್ನು ಪಾಲಿಸುತ್ತಾ ತಾಯಿಯ ಪ್ರೀತಿ ಮಮತೆಯಲ್ಲಿ ಬೆಳೆದು ತಂದೆ ತಾಯಿ ಇಬ್ಬರ ಪ್ರೀತಿಗೂ ಪಾತ್ರಳಾಗಿದ್ದಳು. ಹಲವು ವರ್ಷದ ನಂತರ ಶಂಕರಶಾಸ್ತ್ರಿಗಳಿಗೆ ಮತ್ತು ಅಂಬುಜರವರಿಗೆ ಹುಟ್ಟಿದ ಮಗಳವಳು. ಒಂದು ಮಗುವನ್ನು ಪಡೆಯುವುದಕ್ಕಾಗಿ ಅದೆಷ್ಟು ಹರಕೆಗಳನ್ನು ಹೊತ್ತಿದ್ದರೋ ಏನೋ. ಕೊನೆಗೂ ಅವರ ಹರಕೆ ಫಲಿಸಿದಂತೆ ಸಪ್ತಮಿ ಜನಿಸಿದ್ದಳು. 18 ವರ್ಷಗಳ ನಂತರ. ಸಪ್ತಮಿ, ಮಗಳು ಎಲ್ಲಿದ್ದೀಯಮ್ಮ? ಪೂಜೆಗೆ ಎಲ್ಲ ಸಿದ್ಧತೆ ಆಗಿದೆಯೇ ಎಂದು ಶಂಕರಶಾಸ್ತ್ರಿಗಳು ಕೇಳುವ ಮುನ್ನವೇ, ಅಪ್ಪಾಜಿ, ಪೂಜೆಗೆ ಸಕಲ ಸಿದ್ಧತೆಗಳು ಆಗಿದೆ. ದೇವರ ಕೋಣೆಯನ್ನು ಗುಡಿಸಿ ಸ್ವಚ್ಛ ಮಾಡಿದ್ದೇನೆ. ಹಾಗೆಯೇ ಆ ತಟ್ಟೆಯಲ್ಲಿ ಹೂವನ್ನು ಆಡಿಸಿ ತಂದಿಟ್ಟಿದ್ದೀನಿ. ನೀವಿನ್ನು ಪೂಜೆ ಶುರು ಮಾಡಿ, ನಾನು ಶಂಖ ಊದುತ್ತೇನೆ. ಅಮ್ಮ ಜಾಗಟೆ ಬಡಿಯುತ್ತಾರೆ ಎಂದು ನುಡಿದಳು ಸಪ್ತಮಿ. ಅವಳ ಮಾತಿನಂತೆಯೇ ಶಂಕರಶಾಸ್ತ್ರಿಗಳು ಮಂತ್ರಗಳನ್ನು ಪಠಿಸುತ್ತಾ ಪೂಜೆ ಮಾಡಿದರೆ ಇವಳು ಶಂಖ ಊದಿದಳು. ಹಾಗೆಯೇ ಅಂಬುಜರವರು ಜಾಗಟೆಯನ್ನು ಬಡಿದರು. ಪೂಜೆ ಮುಗಿದ ನಂತರ ಸಪ್ತಮಿ ತಂದೆ ತಾಯಿಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದು, ಅಪ್ಪಾಜಿ, ನಾನಿನ್ನು ಅಮ್ಮನವರ ಗುಡಿಗೆ ಹೋಗುತ್ತೇನೆ. ಸಂಗೀತ ಅಭ್ಯಾಸ ಮಾಡುವ ಮಕ್ಕಳಿಗೆ ಕಲಿಸಲಿದೆ. ನಾಳೆಯಿಂದ ಬೇರೆ ಕಾಲೇಜು ಪ್ರಾರಂಭವಾಗುತ್ತದೆ. ಕಾಲೇಜು ಆರಂಭ ಆದ ಮೇಲೆ ನನಗೆ ಯಾವುದಕ್ಕೂ ಸಮಯ ಸಿಗುವುದಿಲ್ಲ. ನನ್ನಿಂದಾಗಿ ಪಾಪ ಆ ಮಕ್ಕಳ ಕಲಿಕೆಗೆ ಅಡ್ಡಿಯಾಗಬಾರದು. ಅವರ ಸಂಗೀತ ಕಲಿಯುವ ಆಸಕ್ತಿ ಕಡಿಮೆ ಆಗಬಾರದು. ಅದಕ್ಕಾಗಿ ಇವತ್ತು ಅವರ ಜೊತೆಯೇ ಜಾಸ್ತಿ ಸಮಯವನ್ನು ಕಳೆಯುತ್ತೇನೆ. ಹಾಗೆಯೇ ನಾನು ಅಮ್ಮನವರ ಗುಡಿಯನ್ನು ಸ್ವಚ್ಛಗೊಳಿಸಿರುತ್ತೇನೆ. ನೀವು ಮತ್ತೆ ಬಂದು ಪೂಜೆ ಮಾಡಿ, ನಿಮಗೂ ಅನುಕೂಲವಾಗುತ್ತೆ. ನಾನಿನ್ನು ಬರ್ತೀನಿ ಎಂದಳು. ಸಪ್ತಮಿ, ಹುಷಾರಮ್ಮ, ಜಾಗೃತೆಯಾಗಿರು, ಹುಷಾರಾಗಿ ಹೋಗಿ ಬಾ, ಜೋಪಾನ ಎಂದು ಎಚ್ಚರಿಕೆಯ ಮಾತುಗಳನ್ನು ಹೇಳಿದರು ಅಂಬುಜ. ಅವಳಿಗೆ ತನ್ನ ಪತಿ ಸಪ್ತಮಿಯ ಜನನದ ಸಂದರ್ಭದಲ್ಲಿ ಹೇಳಿದ ಮಾತುಗಳು ಈಗಲೂ ನೆನಪಿದೆ. ಅದಕ್ಕಾಗಿಯೇ ಮಗಳ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸುತ್ತಾರೆ. ಅವರ ಮಾತು ಕೇಳಿ ನಕ್ಕ ಸಪ್ತಮಿ, ಅಮ್ಮ, ನಾನು ಹೋಗುತ್ತಿರುವುದು ಮಕ್ಕಳಿಗೆ ಸಂಗೀತ ಅಭ್ಯಾಸ ಮಾಡಿಸುವುದಕ್ಕೆ, ಯುದ್ಧಕ್ಕಲ್ಲ. ನೀನು ಹೇಳುತ್ತಿರುವುದನ್ನು ಕೇಳಿದರೆ ನಾನಾವುದೋ ಕಾಡಿಗೂ ಅಥವಾ ಯುದ್ಧಕ್ಕೂ ಹೋಗುತ್ತಿದ್ದೀನಿ ಅನ್ನೋ ಥರ ಇದೆ. ನಿನಗೆ ಯಾಕಿಷ್ಟೊಂದು ಆತಂಕ ನನ್ನ ವಿಷಯದಲ್ಲಿ? ಮುಂಚೆ ನೀನು ಹೀಗಿರಲಿಲ್ಲ, ಆದರೆ ಇತ್ತೀಚೆಗೆ ನನ್ನನ್ನು ಒಬ್ಬಳನ್ನೇ ಹೊರಗೆ ಕಳಿಸುವಾಗ ತುಂಬ ಭಯಪಡುತ್ತೀಯ. ಅದರಲ್ಲೂ ಅಮ್ಮನವರ ಗುಡಿಗೆ ಹೋಗುವಾಗ ಕೂಡ ನಿನಗೆ ಆತಂಕ ಆಗುತ್ತದೆ, ಯಾಕೆ ಎಂದಳು. ಮಗಳ ಮಾತು ಕೇಳಿ ಗಲಿಬಿಲಿಗೊಂಡರು ಅಂಬುಜ. ನೋಡು ಸಪ್ತಮಿ, ಆ ಥರ ಏನಿಲ್ಲ. ಆಗ ನೀನು ಚಿಕ್ಕವಳಾಗಿದ್ದಿ. ನೀನೀಗ ಬೆಳೆದು ದೊಡ್ಡವಳಾಗಿದ್ದೀಯ. ಅದರಲ್ಲೂ ಹೆಣ್ಣು ನೀನು. ಅದಕ್ಕಾಗಿ ನನಗೆ ನಿನ್ನನ್ನು ಒಬ್ಬಳನ್ನೇ ಹೊರಗೆ ಕಳಿಸುವುದಕ್ಕೆ ಭಯ. ತಾಯಿಯಾಗಿ ಭಯ ಇರುವುದು ಸಹಜ. ಎಲ್ಲ ತಾಯಂದಿರಿಗೂ ತನ್ನ ಮಗಳು ದೊಡ್ಡವಳಾದ ಮೇಲೆ ಒಬ್ಬಳನ್ನೇ ಒಂಟಿಯಾಗಿ ಹೊರಗೆ ಬಿಡುವುದಕ್ಕೆ ಆತಂಕ, ಭಯ ಆಗಿಯೇ ಆಗುತ್ತದೆ. ಹಾಗೆಯೇ ನನಗೂ ಅಷ್ಟೇ ಎಂದರು. ಸಪ್ತಮಿ, ನೀನಿನ್ನು ಹೋಗಮ್ಮ. ನಿನಗಾಗಿ ಮಕ್ಕಳಲ್ಲಿ ಕಾಯುತ್ತಿರುತ್ತಾರೆ. ನಾನಿನ್ನೊಂದು ಸ್ವಲ್ಪ ಹೊತ್ತಲ್ಲೇ ಬರುವೆ, ಹೊರಡು ಎಂದು ಹೇಳಿ ಮಗಳನ್ನು ಅಲ್ಲಿಂದ ಕಳಿಸಿದ ಶಾಸ್ತ್ರಿಗಳು ಹೆಂಡತಿಯ ಬಳಿ ಬಂದು, ಅಂಬುಜ, ನೀನು ಯಾಕೆ ಇಷ್ಟೊಂದು ಆತಂಕ ಪಡುತ್ತೀಯ ಸಪ್ತಮಿಯ ವಿಷಯದಲ್ಲಿ? ನೀನು ಅವಳನ್ನು ಅದೆಷ್ಟು ಜಾಗೃತಿ ಮಾಡಿ ಕಟ್ಟಿ ಹಾಕಲು ನೋಡಿದರೂ ಅಷ್ಟೇ, ಆಗುವುದು ಹಾಗೆಯೇ ತೀರುತ್ತದೆ. ಆ ತಾಯಿಯ ವಿಧಿಲಿಖಿತವನ್ನು ಬದಲಾಯಿಸಲು ನಮ್ಮಿಂದ ಸಾಧ್ಯ ಇಲ್ಲ. ಆದಷ್ಟು ಸಪ್ತಮಿಯ ಮುಂದೆ ಭಯಗೊಂಡು ಆತಂಕ ಪಡುವುದನ್ನು ನಿಲ್ಲಿಸು. ನನಗರ್ಥ ಆಗುತ್ತದೆ ತಾಯಿಯಾದ ನಿನ್ನ ಮನಸ್ಸಿನ ತೊಳಲಾಟ. ಆದರೆ ವಿಧಿ ಬೇರೆಯೇ ಇದೆ. ಅದನ್ನು ಬದಲಾಯಿಸಲು ನಾವು ಯಾರು? ನೀನು ಹೀಗೆಲ್ಲ ಅವಳ ಮುಂದೆ ಆತಂಕ ಪಟ್ಟುಕೊಂಡರೆ ಅವಳು ಏನಂದುಕೊಳ್ಳುವುದಿಲ್ಲ ಎಂದರು. ನನಗೆಲ್ಲಿ ಅವಳು ನಮ್ಮ ಕೈ ತಪ್ಪಿ ಹೋಗುವಳು ಎಂದು ಭಯ. ಮೊದಲೇ ನೀವು ಅವಳ ಜನನದ ಬಗ್ಗೆ ನನ್ನ ತಲೆಯಲ್ಲಿ ಬೇಕಷ್ಟು ತುಂಬಿಸಿದ್ದೀರಾ. ಅದೇ ನನ್ನ ತಲೆಯಲ್ಲಿ ಕೂತಿದೆ. ಅದೂ ಅಲ್ಲದೆ ಈಗ ಅವಳಿಗೆ 18 ವರ್ಷ. ಮುಂದೆ ಅದೇನು ಅನಾಹುತ ಕಾದಿದೆಯೋ ಎಂಬ ಭಯ ನನ್ನನ್ನು ದಿನೇ ದಿನೇ ಕಾಡುತ್ತಿದೆ. ಆದರೆ ಅವಳ ನಡವಳಿಕೆಯಲ್ಲಿ ಯಾವ ಬದಲಾವಣೆಯೂ ಆಗಿಲ್ಲ. ನೀವು ಹೇಳಿದ ಪ್ರಕಾರ ಈಗಾಗಲೇ ಅವಳಲ್ಲಿ ಬದಲಾವಣೆ ಆಗಬೇಕಾಗಿತ್ತು ಅಲ್ಲವೇ? 18 ವರ್ಷ ತುಂಬಿದೆ ಅವಳಿಗೆ ಎಂದು ಹೇಳಿ ಆಶ್ಚರ್ಯದಿಂದ ಗಂಡನ ಮುಖವನ್ನು ನೋಡಿದರು ಅಂಬುಜ. ಅವರ ಮಾತನ್ನು ಕೇಳಿ ತೆಲಿನಗೆ ನಕ್ಕ ಶಂಕರಶಾಸ್ತ್ರಿಗಳು, ಅಯ್ಯೋ ಹುಚ್ಚಿ, ಬೀಜವನ್ನು ಬಿತ್ತಿ ಆಗಲೇ ಹಣ್ಣು ಪಡೆಯಬೇಕೆಂದರೆ ಹೇಗೆ? ಆ ಬೀಜ ಅದರ ಸರಿಯಾದ ಸಮಯಕ್ಕೆ ಅಲ್ಲವೇ ಹಣ್ಣು ಕೊಡುವುದು? ಹಾಗೆಯೇ ಇದು ಕೂಡ. ಸಪ್ತಮಿಗೆ 18 ವರ್ಷ ತುಂಬಿದೆ ನಿಜ, ಆದರೆ ಅವಳಲ್ಲಿ ಬದಲಾವಣೆ ಆಗಬೇಕಾದ ಸಂದರ್ಭ ಇನ್ನೂ ಬಂದಿಲ್ಲ.
ಅದು ಬಂದಾಗ ನಿನಗೆ ತಿಳಿಯುತ್ತದೆ. ಎಲ್ಲ ದೈವೇಚ್ಛೆಯ ಹಾಗೆ ನಡೆಯುವುದು. ನೀನಿನ್ನದರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳದೆ ನಿನ್ನ ಕೆಲಸವನ್ನು ನೋಡಿಕೊ ಎಂದ ಶಂಕರಶಾಸ್ತ್ರಿಗಳು ತಮ್ಮ ಕೆಲಸದಲ್ಲಿ ನಿರತರಾದರು. ಅವಳ ಮಾತಿಗೆ ಏನೋ ಪ್ರತಿಕ್ರಿಯಿಸಿದ ಅಂಬುಜಾರವರು ಸೀದಾ ಅಡುಗೆ ಕೋಣೆಯೊಳಗೆ ಹೊಕ್ಕರು. ಅಮ್ಮ ಜಗನ್ಮಾತೆಯ ಆದಿಶಕ್ತಿ, ನಿನ್ನ ಇಚ್ಛೆ ಅದೇನಿದೆಯೋ ನಾ ಕಾಣೆ. ಆದರೆ ನನ್ನ ಮಗಳಿಗೆ ಯಾವ ಅಪಾಯವನ್ನು ಮಾಡಬೇಡ. ಅವಳ ತಾಯಿಯಾಗಿ ಅವಳ ಶ್ರೇಯಸ್ಸನ್ನು ಬಯಸುವ ನಾನು ಕೇಳಿಕೊಳ್ಳುವುದಿಷ್ಟೇ. ನನ್ನ ಮಗಳ ಜೀವನದಲ್ಲಿ ಮುಂದೆ ಅದೇನಾಗಬೇಕು ಎಂದು ಇದೆಯೋ ಅದು ಸುಳ್ಳಾಗಲಿ. ಅವಳು ನಮ್ಮ ಜೊತೆಯೇ ಖುಷಿಯಿಂದ ಇರುವ ಹಾಗಾಗಲಿ. ಯಾವುದೋ ಕಾರ್ಯಸಿದ್ಧಿಗಾಗಿ ಅವಳ ಜನನ ಆಗಿದೆ ಅನ್ನುವುದು ನನಗೂ ತಿಳಿದಿದೆ. ಆದರೆ ಅದರಿಂದ ನನ್ನ ಮಗಳಿಗೆ ಯಾವುದೇ ಅಪಾಯ ಆದರೂ ನಾನು ಸಹಿಸಿಕೊಳ್ಳುವುದಿಲ್ಲ. ಅವಳು ನಮ್ಮ ಪಾಲಿನ ಭಾಗ್ಯಲಕ್ಷ್ಮಿ. ನೀನೇ ಕೊಟ್ಟವರ, ಈಗ ನೀನೇ ಅವಳನ್ನು ನಮ್ಮಿಂದ ಕಿತ್ತುಕೊಳ್ಳಬೇಡ ಎಂದು ಆದಿಶಕ್ತಿಯನ್ನು ಪ್ರಾರ್ಥಿಸಿ ಕಣ್ಣೀರು ಹಾಕಿದರು ಅಂಬುಜಾರವರು. ಮುಂದುವರಿಯುವುದು. ಕತೆ ಹೇಗೆ ಬರ್ತಾ ಇದೆ? ಅನಿಸಿಕೆಗಳ ಹೇಳೋದನ್ನ ತಪ್ಪದೆ ಮರಿಬೇಡಿ ಆಯ್ತಾ? ಹಾಗೆ ಮಾನಿಟೈಸೇಷನ್ ಆಯಿತು ಅಕ್ಟೋಬರ್ 4ಕ್ಕೆ. ನನ್ನ 1 ವರ್ಷದ ಶ್ರಮ ಇದು. ಬಹಳ ಕಷ್ಟಪಟ್ಟಿದ್ದೇನೆ. ನೀವು ಹಿಂದಿನ ಸಂಚಿಕೆಯಲ್ಲಿ ಅಂದರೆ ಈ ಕಥೆಯ ಮೊದಲ ಎಪಿಸೋಡ್ನಲ್ಲಿ ನೋಡಿರಬಹುದು, ಒಂದು ಪೋಸ್ಟ್ ಹಾಕಿದ್ದೆ ಇಮೇಜ್. ಆ ಇಮೇಜ್ ಮಾಡೋದಕ್ಕೆ ಸಾಧಾರಣ ನಾನು 1.5 ಗಂಟೆ ತಗೊಂಡಿದ್ದೀನಿ. ಅಷ್ಟು ಎಡಿಟಿಂಗ್ ಮಾಡಿ ಅದನ್ನು ತಮ್ನೇಲ್ಗೆ ಅಟ್ಯಾಚ್ ಮಾಡುವಷ್ಟರಲ್ಲಿ ನನ್ನ ಕಣ್ಣೆಲ್ಲ ನೋವು ಬಂದಿತ್ತು. ಅದರ ನಡುವೆ ಅಮ್ಮನ ಬೈಗುಳ ಬೇರೆ. ಆದರೂ ಕೂಡ ವ್ಯೂಸ್ ಹೆಚ್ಚಾಗಲಿ ಅಂತ ಮಾಡಿದ್ದೆ ಅದನ್ನು. ಆದರೆ ನನ್ನ ದುರದೃಷ್ಟಕ್ಕೆ ವ್ಯೂಸ್ ಕೂಡ ಜಾಸ್ತಿ ಆಗ್ತಿಲ್ಲ. ಬಹುಶಃ ನೀವು ಸ್ಕಿಪ್ ಮಾಡ್ತಾ ಇದ್ದೀರಾ ಅನಿಸುತ್ತೆ. ದಯವಿಟ್ಟು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಯೂಟ್ಯೂಬರ್ ಆಗೋದು ಸುಲಭದ ಮಾತಂತೂ ಅಲ್ವೇ ಅಲ್ಲ. 2 ವರ್ಷ 3 ವರ್ಷನೇ ಹಿಡಿಯುತ್ತೆ ಒಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗೋದಕ್ಕೆ. ದಯವಿಟ್ಟು ನನ್ನ ಶ್ರಮಕ್ಕೆ ತಣ್ಣೀರು ಎರಚಬೇಡಿ. ಹಾಗೆ ಇತ್ತೀಚೆಗೆ ಆ್ಯಡ್ಸ್ ಬರ್ತಿದೆ ಅಂದ್ಕೋತೀನಿ ನಾನು. ಯಾಕಂದರೆ ನಾನು ನೋಡೋ ಹಾಗಿಲ್ಲ ಯೂಟ್ಯೂಬ್ ವಿಡಿಯೋಗಳೆಲ್ಲ ನನ್ನ ಚಾನಲ್ನಲ್ಲಿ. ಬರ್ತಾ ಇದ್ರೆ ದಯವಿಟ್ಟು ಆ್ಯಡನ್ನು ಸ್ಕಿಪ್ ಮಾಡಬೇಡಿ. ಇದು ನನ್ನ ಒಂದು ಕಳಕಳಿಯ ವಿನಂತಿ. ಯಾಕಂತ ಹೇಳಿದರೆ ಆ ಆ್ಯಡ್ಸ್ ನನಗೆ ತುಂಬ ಇಂಪಾರ್ಟೆಂಟ್. 1 ವರ್ಷದ ನಂತರ ಮಾನಿಟೈಸೇಷನ್ ಆದದ್ದು ನಂದು. 1 ವರ್ಷದ ನಂತರ ಅಂತ ಹೇಳೋದಕ್ಕಿಂತ ಅಕ್ಟೋಬರ್ 28ಗೆ ನಾಡಿದ್ದು 1 ವರ್ಷ ಆಗುತ್ತೆ ನನ್ನ ಚಾನಲ್ ಸ್ಟಾರ್ಟ್ ಆಗಿ. 2024ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಅದರಲ್ಲಿ ನನ್ನ ತುಂಬ ಶ್ರಮ ಇದೆ. ನಿದ್ದೆ ಇಲ್ಲದ ದಿನ ಇದೆ. 10 ದಿನ ಇದೆ ನಾನು ದುಃಖ ಪಡ್ಕೊಂಡ ದಿನ ಇದೆ. ದಯವಿಟ್ಟು ಆ್ಯಡ್ಸನ್ನು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. 30 ಸೆಕೆಂಡ್ 20 ಸೆಕೆಂಡ್ ಅಷ್ಟೇ ಆ ಆ್ಯಡ್ಸ್ ಇರುವಂತಹದ್ದು. ದಯವಿಟ್ಟು ಆ್ಯಡ್ಸ್ ಸ್ಕಿಪ್ ಮಾಡಬೇಡಿ. ಅದು ತನ್ನಷ್ಟಕ್ಕೆ ತಾನೇ ಆ್ಯಡ್ ನಿಂತ ಮೇಲೆ ನಿಮಗೆ ವಿಡಿಯೋ ಕಾಣಿಸುತ್ತೆ, ಓಕೆನಾ?